ಅಶ್ವಥ್ ನಾರಾಯಣ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ವಿವಾದ ಸೃಷ್ಟಿಯಾಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರನೇ ಇವರನ್ನು ಆಯ್ಕೆ ಮಾಡಿದ್ದಾರೆ. ಭಾನು ಆಯ್ಕೆ ಮಾಡಿರೋದರ ಹಿಂದೆ ವಿವಾದ ಆಗಬೇಕು ಅನ್ನುವಂಥ ಮನೋಭಾವನೆ ಇದೆ. ದಸರಾ ಹಬ್ಬಕ್ಕೆ ಮಸಿ ಬಳಿಯುವಂಥ ಕೆಲಸ ಇದು ಬೇಡ. ಇಡೀ ಲೋಪಗಳು, ಕಾಂಗ್ರೆಸ್ ಪಕ್ಷದ ಎಲ್ಲ ಲೋಪಗಳನ್ನು ಈಗೇನು ಅನುಭವದ ಕಾಂಗ್ರೆಸ್ ಪಕ್ಷದವ್ರಿಗೆ ತುಂಬ ಅನುಭವ ಇದೆ. ಆಡಳಿತ ಅಧಿಕಾರದಲ್ಲಿದ್ದು ತುಂಬ ಅನುಭವ ಇರೋರು, 16 ವರ್ಷಗಳು. ಜನರ ಗಮನ ಎಲ್ಲ ಒಂದು ಕಡೆ ಡೈವರ್ಟ್ ಮಾಡಬೇಕು ಅಂತ ಇವರು ಇಂಥ ಧರ್ಮಸ್ಥಳದ ಎಪಿಸೋಡ್ನಾಗಲಿ, ಇವತ್ತು ಬಾನು ಮುಸ್ತಾಕ್ ಅವರ ವಿಚಾರ ಆಗಲಿ, ಚಾಮುಂಡಿ ತಾಯಿಯ ಏನು ದಸರಾ ಹಬ್ಬ ಉದ್ಘಾಟನೆ ಮಾಡುವಂಥ ಪೂಜೆ ಸಲ್ಲಿಸಲಿಕ್ಕೆ ಮತ್ತು ದಸರಾ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ಅವ್ರು ಕರೆದಿರೋದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋಕ್ಕೆ, ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ಈ ಪ್ರಯತ್ನವನ್ನು ಕಾಂಗ್ರೆಸ್ ಸರ್ಕಾರ ಒಂದಷ್ಟು ಎಳ್ಳಷ್ಟು ಸೂಕ್ಷ್ಮತೆ ಇಲ್ಲ. ಯಾವ ಒಂದು ಧರ್ಮ ಇದು ನಾಡಹಬ್ಬ, ನವರಾತ್ರಿ ಹಬ್ಬ ಅಂದ್ರೇನು? ಹಿಂದೂಗಳ ಒಂದು ಪವಿತ್ರ ಹಬ್ಬ, ನಮ್ಮ ನಂಬಿಕೆ ಹಬ್ಬ. ಯಾರಿಗೆ ಯಾವ ನಂಬಿಕೆ ಇಲ್ಲ, ಯಾವ ಧರ್ಮದ ಬಗ್ಗೆ ನಂಬಿಕೆ ಇಲ್ಲದೆ ಇದ್ದವ್ರನ್ನ ನೀವು ಪೂಜಿಸಲಿಕ್ಕೆ ಚಾಮುಂಡಿ ತಾಯಿಗೆ ಪೂಜಿಸ್ತಾರೋ ಸುಮ್ಮನೆ ಇದು ಮಾಡ್ತಾರ? ಪೂಜೆ ಮಾಡ್ತಾರೆ. ಯಾರಿಗೆ ಯಾವ ನಂಬಿಕೆ ಇಲ್ಲ ಅವ್ರನ್ನ ಕರೆಸ್ಬಿಟ್ಟು ನೀವು ಪೂಜೆ ಮಾಡ್ಲಿಕ್ಕೆ ಕರೆದ್ರೆ ಎಷ್ಟು ಮಟ್ಟಿಗೆ ಸಿಗ್ತದೆ? ಯಾಕೆ ಚೆಲ್ಲಾಟ?